ಸೊ 3 ದಿನ ಶಾಪಿಂಗ್ ಆತ. ಫೈನಲಿ ಧಾರವಾಡಿಗೆ ಬಂದೇನಿ. ಎಷ್ಟು ಖುಷಿ ಆಗತ್ತೈತಿ. ಏನೂ ಚೇಂಜ್ ಆಗಿಲ್ಲ. 1 ವರ್ಷ ಬಿಟ್ಟು ಬಂದರೂ ಹೆಂಗೈತಿ ಹಂಗೈತಿ. ಸೊ ಈಗ ಬಸ್ ಹೇಳಿದೆ. ಲಾಂಗ್ ಜರ್ನಿ. ನೆನ್ನೆ ನಂಗೆ ಅತ್ತುಲ್ ಡ್ರಾಪ್ ಮಾಡಿ ಹೋದವ ಕೇರಳಾಗ. ಮೋಸ್ಟ್ಲಿ 10 11 ಹಂಗೆ ಮುಟ್ಟಾನವ ನೈಟ್. ನಾನು ನೆನ್ನೆ ನೈಟ್ ಬಿಟ್ಟು ಇವತ್ತು ಬರತ್ತೇನೆ. ನಮ್ಮ ಭಾಬಿ ಬಂದಾರ ಪಿಕ್ ಮಾಡಕ್ಕೆ. ಸೊ ಇಲ್ಲಿಂತ್ರ ಆಟೋ ಹೊತ್ಕೊಂಡ ಮನೆಗೆ ಹೋಗೋಣಂತೆ. 3 ದಿನ ನನಗೆ ಕಂಪ್ಲೀಟ್ ರೆಸ್ಟ್ ಬೇಕು. ಎಕ್ಸ್ಟ್ರೀಮ್ ಸುಸ್ತಾಗ್ಯ ನಾನು. ಸೊ ಏನು ಸ್ಕಿನ್ ಕೇರ್ ಇಲ್ಲ, ಊಟ ಇಲ್ಲ. ಇದು ಅಂದರೆ ಊಟ ಐತಿ, ಕರೆಕ್ಟಾಗಿ ನನಗೆ ಊಟ ಇಲ್ಲ. ಸೊ ಜಿಮ್ಮಿಗೆ ಹೋಗೋಣಂತೆ. ಜಿಮ್ಮಿಗೆ ಹೋಗಿ ವಾಪಸ್ ಡಯಟ್ ಫುಡ್ಡಿಗೆ ಬರೋಣ. ಮಸ್ತ್ ರೆಸ್ಟ್ ಮಾಡೋಣ. ನನ್ನ ಸ್ಯಾರಿ ಪಿಕಪ್ ಇತ್ತು. ಓಕೆ, ಅವ್ರಿಗೆ 100 ರೂಪೀಸ್ ಚೇಂಜ್ ಬೇಕಿತ್ತು. ಸೊ ನೋಡೋಣ ಅಂತ. ವಾವ್, ಮಸ್ತ್ ಗಿಡ ಎಲ್ಲ ಹಾಕ್ತಿರ್ತಾರೆ. ಸಣ್ಣ ಗಿಡ ಇದ್ವಿ, ಈಗ ದೊಡ್ಡವಾಗ ಇವೆಲ್ಲ. ಸೊ ನಮ್ಮ ಮನೆಯದೆಲ್ಲ ಫುಲ್ ಪ್ರಿಪ್ರೇಷನ್ ನಡೆಯತೈತಿ. ಸೆಟಪ್ ಗಿಟಪ್ ಫುಲ್ ಕ್ಲೀನಿಂಗ್ ನಡೆದೈತಿ. ನೋಡೋಣ. ಫುಲ್ ಪೇಂಟ್ ಹೊಡಿಸ್ಬಿಟ್ರಿ ಆಲ್ಮೋಸ್ಟ್. ನೈಸ್, ಚೆನ್ನಾಗಿದ್ದಾಳೆ. ಸೊ ನಮ್ಮ ಮನೆ ಪೇಂಟಿಂಗ್ ಎಲ್ಲ ನೀ ಎಷ್ಟು ಸೊರ್ಗೆ ಎಲ್ಲರೂ ಸುಸ್ತಾಗಿ ಬಂತಲ್ಲ ಇನ್ನೊಂದು 15 ದಿನ. ನಾನು ಲೆಹಂಗಾ ಪಿಕ್ ಮಾಡ್ಕೊಂಬರಕ ಮುಂದಿನ ವಾರ ನನಗೆ 5ನೇ ತಾರೀಕು ಅದ. ನಾನು ನೆಕ್ಸ್ಟ್ ವೀಕ್ ಅಂತ ಮಾಡೇನಿ. ಅಯ್ಯೋ, ನೋಡು ಅಳತೆ ಒಂದು ನೋಡ್ಬೇಕು. ಸೊ ಪಿಕ್ ಮಾಡ್ತೇನೆ, ನೋಡೋಣ ನಂಗೆ ಎನರ್ಜಿ ಹೆಂಗಿರ್ತೈತಿ ಅಂತ. ನಾನು ಎಲ್ಲೂ ಹೋಗೋದು ಪ್ಲಾನ್ಸ್ ಇಲ್ಲ ಅಂತಂದ್ರೆ ಯಾರು ಟ್ರೈನ್ ಹತ್ತಾರೆ ಬೆಂಗಳೂರು ಮಟ್ಟ ಒಟ್ಟ ಹಂಗಿಲ್ಲ. ಸೀರೆ ಬ್ಲೌಸ್ ನಾನು ಏನು ಪ್ಲಾನ್ ಮಾಡೇನಿ ಅಂತಂದ್ರೆ ಅದು ರಿಸೆಪ್ಷನ್ ಏನೈತಿ ಅದಕ್ಕೆ ಸ್ಲೀವ್ಲೆಸ್ ಹೊಲಿಸ್ತೇನೆ. ತೋಳಿದ್ದಿದ್ದು ಹೊಲ್ಸ್ಕೊ. ಅದು ಸಿಲ್ಕ್ ಸ್ಯಾರಿ ಇದ್ರನಾಗ ಬ್ಲೌಸ್ ಅಂಡ್ ಇನ್ನೊಂದ್ರನಾಗ ಬಟ್ಟೆ ತೊಗೊಂಡು ಹೊಲ್ಸ್ಕೊಂಡ್ರೆ ನಾನು ಅದನ್ನ ಹೊಲ್ಸ್ಬಿಡ್ತೀನಿ. ನಾನು ಸ್ಲೀವ್ಲೆಸ್ ಹಾಕೋತೇನೆ. ಮುಗೀತದಿರಲ್ಲ. ಸೊ ಅದಕ್ಕೆ ಸ್ಲೀವ್ಲೆಸ್ ಹೊಲ್ಸ್ಬಿಡ್ತೇನೆ. ಸಂಗೀತ ಮದುವೆಗೆ ಎಕ್ಸೈಟೆಡಾ? ಹಾಂ, ಹಾಯ್ ಜಾಯ್ ಬೆಲ್ಲ. ಅಯ್ಯೋ ಗೌರ್ ತಿರ್ದೈತೆ ಅವನಿಗೆ. ಅವ್ನು ಸ್ವಲ್ಪ ಸ್ಲೋ ವಯಸ್ಸಾಗೈತಲ್ಲ ಅವನಿಗೂ. ಇದು ಅಜ್ಜಿಗೆ ಹೋಗ್ಕೊಡು. ಇದು ಫಸ್ಟ್ ತೆಗಿ ಅಜ್ಜಿಗೆ ಹೋಗ್ಕೊಡು. ದಟ್ ಈಸ್ ಅಜ್ಜೀಸ್ ಗಿಫ್ಟ್. ಅಜ್ಜಿ ಕೊಡು. ಅಮ್ಮ ಎಲ್ಲಿ ಹೋದ್ರೆ ಫಸ್ಟ್ ಥಿಂಕ್ ಮಾಡಿ ಸ್ವೆಟರ್. ಸ್ವಲ್ಪ ದಪ್ಪ ಐತಿ. ಹಾಂ, ಹಾಕೊಂಡು ನೋಡಮ್ಮ. ಬ್ಯಾಗ್ ಕೊಡ್ಬೇಕಂತ ಮಾಡಿದ್ವಿ. ಇಲ್ಲ, ನೀ ಹೊಸದು ಬ್ಯಾಗ್ ಶಾಪಿಂಗ್ ಮಾಡಿ ಅಂತ ತಗೊಳ್ಳಿಲ್ಲ. ಚಂದ ಆಯ್ತಾ? ಒಳಗೆ ನೀನು ಹಿಂಗೆ ಹೆಂಗೆ ಅನ್ಸುತ್ತೆ ಹೇಳು. ಚಾದರ್ ಹಚ್ಕೊಂಡು ಕುಂತಂಗೆ. ಹಾಂ, ಥ್ಯಾಂಕ್ ಯು ಅತುಲ್. ಹಾಂ, ಥ್ಯಾಂಕ್ ಯು ಅತುಲ್. ಚೆನ್ನಾಗಿದೆ.
ಹೆಂಗೈತಿ ಸೇಮ್ ಎಲ್ಸಾನ ನೈಸ್. ಇನ್ನೊಂದು ನೆಕ್ಸ್ಟ್ ಇಯರಿಗೆ ಕರೆಕ್ಟ್ ಆಗ್ತೈತಿ, ಒಂದು ಚೂರು ಮೇಲೆ ಹೋಗ್ಬೋದು ಅದು ಮೋಸ್ಟ್ಲಿ. ಅದು ಜಡಿನೂ ಕೊಟ್ಬಿಟ್ಟಾರ ಹಿಂದೆ ಎಲ್ಸಾಲ್. ಯಾರ ಮಾಮ ಗೊತ್ತೈತಕೀಗ ಯಾರು ಇವ್ರು ಅವನು ಹಾಂ ನೈ ಎಲ್ಸನ್ ಡೈಲಾಗ್ ಹೇಳಿ ಬಂದ ಟರ್ನ್ ಅರೌಂಡ್ ಈಗ ಇಟ್ಕೊಡು ಯು ಟರ್ನ್. ಅಕ್ಕಿಗ ನಮ್ದು ಎಂಗೇಜ್ಮೆಂಟಿಂದ ಒಂದು ಇವೆಂಟ್ ಆಗೈತ್ಲಾ, ಸೊ ಇನ್ನೊಂದ್ಸತಿ ಆಗತೈತಿ ಹಂಗೆ ಇವೆಂಟ್. ಸೊ ಅವಾಗ ಏನು ಅನ್ಕೊಂಡಾಳ ಅಂದ್ರೆ ಸೆಕೆಂಡ್ ಮ್ಯಾರೇಜ್ ಅಂತ ಅನ್ಕೊಂಡಾಳ. ಕೇಳತ್ತಾಳ ಅಂತವ್ರ ಮಮ್ಮಿ, ಸೆಕೆಂಡ್ ಮ್ಯಾರೇಜ್ ಯಾವಾಗ ಐತಿ ಬೂವಾದ ಅಂತ. ನನ್ನ ಈಗ ಎಷ್ಟು 6 ವರ್ಷ, ನನಗೆ 26 ವರ್ಷ. ಅವ್ರ ಮಮ್ಮಿ ಡ್ಯಾಡಿ ಇಬ್ರು ಹಾಕಿದವ್ರು. ಒಂದಿನ ಬೆಳಗ್ಗೆ ರೆಡಿ ಮಾಡಿ ನಿಲ್ಲಿಸ್ಬಿಡು ಎಲ್ಸಾ ಲೇಕಾತ ಮೋಸ್ಟ್ಲಿ ಸೈಜ್ ಕರೆಕ್ಟ್ ಐತಿ. ಫುಲ್ ಬೆಚ್ಚಗೈತಿ. ನೀವು ಬೆಡ್ಶೀಟ್ ಹಾಕೊಂಡು ಇದು ಹಾಕು ಜಾಕೆಟ್ ಹಾಕೊಂಡು ಮುಕ್ಕೊಂಡ ಲೈಕ್. ಸೊ ಇವತ್ತು ನನ್ನ ಲಂಚಿಗೆ ನನ್ನ ಫೇವ್ರೆಟ್ ಮೀಲ್, ನಾನೇನ್ರಿ ಇಂಡಿಯನ್ ಆಗಿದ್ದಿದ್ದೆ ಅಂದರೆ ಧಾರವಾಡನಾಗಿದ್ದಿದ್ರೆ ದಿಸ್ ವುಡ್ ಬಿ ಮೈ ಡಯಟ್. ಸೊ ಪ್ರೋಟೀನಿಗೆ ಚಿಕನ್ ಸುಕ್ಕ ಐತಿ, ಆ್ಯಂಡ್ ದೆನ್ ಫೈಬರಿಗೆ ಲೈಟಾಗಿ ಭೆಂಡಿ ಫ್ರೈ ಮಾಡಿ 1 ಸ್ಪೂನ್ ಆಯಿಲ್ ಹಾಕಿ, ಆ್ಯಂಡ್ ಮೆಂತೆ ಪಲ್ಯ ಐತಿ, 1 ರೊಟ್ಟಿ ಫಾರ್ ಕಾರ್ಬ್ಸ್, ಆ್ಯಂಡ್ ದೆನ್ ಹಿಂಡಿ ಆ್ಯಂಡ್ ಆನಿಯನ್ಸ್ ಫಾರ್ ಫೈಬರ್. ಬ್ಯಾಲೆನ್ಸ್ಡ್ ಮೀಲ್. ಸೊ ಒಂದಿನ ರೆಸ್ಟ್ ಎಲ್ಲ ಹಾಕಿದ್ದು ಆತ, ಮಲ್ಕೊಂಡೇ ನನ್ನ ಚೆನ್ನಾಗಿ ನಿದ್ದೆ ಮಾಡೇನಿ. ಆ್ಯಂಡ್ ಇವತ್ತಿನ ಪ್ಲ್ಯಾನ್ ಬ್ಲೌಸ್ ಸ್ಟಿಚಿಂಗ್ ಕೊಡ್ಬೇಕಾ. 10 ದಿನ ಉಳ್ದೈತಿ, 12 ದಿನ ಉಳ್ದೈತಿ. ನಾವು ಕೊಡೋದು ನಾರ್ಮಲಿ ಲಾತೃಕರ್ ಅಂಕಲ್ ಕಡೆ ಕೊಡ್ತೀನಿ. ಅವ್ರ ಹಂಗೆ ಫಿಟ್ಟಿಂಗ್ ನಮ್ದು ಯಾರ ಕಡೆನೂ ಬರೋದೇ ಇಲ್ಲ. ಮುಹೂರ್ತದ ಬ್ಲೌಸ್ ಒಂದೇ ನಾನು ಅದ್ರ ಮೇಲೆ ಒಂದು ಸ್ವಲ್ಪ ಡಿಸೈನ್ ಮಾಡ್ಸಾತೀನಿ. ಆ್ಯಂಡ್ ಉಳ್ಕಿದ್ವೆಲ್ಲ ಏನೈತಿ ಸಿಂಪಲ್ ಇಡ್ಸಾತೀನಿ. ರಿಸೆಪ್ಷನ್ ಏನು ಸ್ಲೀವ್ಲೆಸ್ ಬ್ಲೌಸ್ ಐತಿ, ಉಳ್ಕಿದ್ವೆಲ್ಲ ಏನೋ ಬಾರ್ಡರ್ ಇಡ್ಸ್ಕೊಂಡು ಸಿಂಪಲಾಗಿ ಹೊಲಿಸ್ತೇನೆ ಅಂತ. ಆ್ಯಂಡ್ ಯಾ ದ್ಯಾಟ್ಸ್ ದ ಪ್ಲ್ಯಾನ್. ಅದಾದಿನ ಹೇರ್ ಕಟ್ ಮಾಡಿಸ್ಕೋಬೇಕು. ನಂದು ಈ ಎಂಡ್ಸ್ ಏನೈತಲ್ಲ ಭಾಳ ಥಿನ್ ಮಾಡಿಬಿಟ್ಟಿದ್ರು. ಲಾಸ್ಟ್ ಟೈಮ್ ನಾವು ಬಾಬ್ ಮಾಡಿಸಿದ್ದೆ ಅಲ್ಲ, ಬಾಬ್ ಮಲ್ಟಿ ಲೇಯರ್ಸ್ ಹೇರ್ ಕಟ್. ಸೊ ಅದಾಗೈತಿ. ಸೊ ಎಂಡ್ಸ್ ಒಂದು ಚೂರು ಕಟ್ ಮಾಡ್ಕೊಂಡು ಬರೋಣ, ಬಿಕಾಸ್ ಕರ್ಲ್ಸ್ ನಾನು ಕೂತ್ಕೊಳತ್ತೆ ಇಲ್ಲ. ಐ ಹ್ಯಾವ್ ಟು ಗೆಟ್ ಅ ಹೇರ್ ಕಟ್. ಸೊ ಎಂಡ್ಸ್ ಏನೈತಿ ಒಂದು ಸ್ವಲ್ಪ ಚಾಪ್ ಮಾಡಿಸ್ಕೊಂಡು ಒಂದು ಚೂರು ಲೇಯರ್ಸ್ ಇಟ್ಕೊಂಡು ಬಂದೇನಿ. ಚೂಡಿದಾರ್ ಹಾಕ್ಕೊಂಡೇನಿ ನಾನು. ಆ್ಯಕ್ಚುಲಿ ಗಿಫ್ಟಿಂಗಿಗೆ ಅಂತಂದು ಒಂದು 10-15 ಚೂಡಿದಾರ್ ತರಿಸಿದ್ದೆ ನಾನು. ಇದು ಬಿದ್ದಿದ್ದು 650 ರುಪೀಸ್ ಬಿದ್ದಿದ್ದು, ಫ್ಲಿಪ್ಕಾರ್ಟ್ನಾಗ ಮಾಡ್ಕೊಂಡಿದ್ದೆ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಚೂಡಿದಾರ್ಸ್ ತೊಗೊಂಡಿದ್ದೆಲ್ಲ ಪಿಂಕ್ ಕಲರ್ ಹಾಕೋತ ನಾನು ಈಗ ಭಾಳ ಸತಿ ನೋಡಿರಿ ನೀವು. ಅದ್ರದ್ದು ಕ್ವಾಲಿಟಿ ಮಸ್ತ್ ಬಂದೈತೆ. ಸೊ ಅದ ಬ್ರ್ಯಾಂಡ್ನಾಗ ಒಂದಿಷ್ಟು ಇದು ಮಾಡಿದ್ದೆ, ಆರ್ಡರ್ ಮಾಡಿದ್ದೆ. ಸೊ ಅದನ್ನ ಹಾಕ್ಕೊಂಡೇನಿ. ಆ್ಯಂಡ್ ಕಲರ್ ಮಾತ್ರ ಸಖತ್ತಾಗಿ ಕಾಣಿಸ್ತೈತಿ. ನನ್ನ ಪರ್ಪಲ್ ಕಲರ್ ನನಗೆ ಎಷ್ಟು ದಿನದಿಂದ ಟ್ರೈ ಮಾಡ್ಬೇಕಂತಿತ್ತು. ನಾನು ಸ್ಲೀವ್ಲೆಸ್ ಮೋಸ್ಟ್ಲಿ ಹಾಕೋತೆ ನಾನು. ಸೊ ಇದಕ್ಕೆ ಪ್ಲೇನ ಬರ್ತೈತ್ರಿ. ಸಿಂಪಲ್ ಏನಂತಾರೆ ಒಳಗೆ ಬಟ್ಟಿ ಬಿಡೋದು ಬೇಡ ರೀ ಜಾಸ್ತಿ. ಒಂದೇ ಬಿಟ್ರು ಬಿಡ್ರಿ, ಇಲ್ಲ ಅಂದ್ರೆ ಇಲ್ಲ. ಯಾಕಂದ್ರೆ ಅದು ಟೈಮ ಬಂದಿಲ್ಲ ನಾನು ಬಿಚ್ಕೊಳೋದು ಯಾವತ್ತು. ಅದು ಇಲ್ಲಾಂದ್ರೆ ಚುಚ್ಚಾಕ್ ಸ್ಟಾರ್ಟ್ ಆಗ್ತೈತಿ. ಒಂದ್ ಚೂರ ಬಿಡ್ರಿ, ಎರಡಲ್ಲ ಸ್ವಲ್ಪ ಬಿಡ್ರಿ. ಇಲ್ಲಿ ಮುಂದೆ ಬಹಳ ಯೂಸ್ ಆಗ್ತೈತಿ ನಿಮಗೆ. ಈಗ ಯೂಸ್ ಆಗೋದಿಲ್ಲ. ನಾನು 10 ವರ್ಷದ ಬ್ಲೌಸ್ ನಾನು ಹಂಗೆ ಸೇಮ್ ಇದಾವ. ಅದು ಮೆಜರ್ಮೆಂಟ್ ಚೇಂಜ್ ಆಗಿಲ್ಲರಿ. ಆಯ್ತು. ಸೊ ಈ ಥರ ಕಾಣತೈತಿ. ಲೆಂತ್ ಏನೂ ಮಾಡಿಸಿಲ್ಲ ನಾನು. ಆ ಕಡೆ ಈ ಕಡೆ ಒಂಚೂರು ಲೇಯರ್ ಕೊಡ್ಸೇನಿ, ಒಂದು ಎಂಡ್ಸ್ ತಗ್ಸೇನಿ. ಐ ಲೈಕ್ ಇಟ್. ಆ್ಯಂಡ್ ಅವ್ರು ಸಜೆಸ್ಟ್ ಮಾಡಿದ್ದು ಹೇರ್ ಬೊಟಾಕ್ಸ್ ಮಾಡಿಸ್ಕೋರಿ ಅಂತ ವೆಡ್ಡಿಂಗ್ಗಿಂತ ಮುಂಚೆ. ಹೇರಿನ ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿ ಅನ್ನಿಸ್ತಿಲ್ಲ ಅಂತ. ಸೊ ನೋಡೋಣ ಅಂತ. ಬಿಕಾಸ್ ಎವ್ರಿ ಟೈಮ್ ಏನಾದರೂ ಫಂಕ್ಷನ್ ಇದ್ದಾಗ ಮತ್ತು ನಾ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಕುಂದಿರ್ಬೇಕು. ಸೊ ಅದಕ್ಕಿಂತ ಮುಂಚೆ ಬೆಟರ್ ಬೋಟಾಕ್ಸ್ ಏನಾರ ಮಾಡಿದೆ ಅಂದರೆ ಸ್ವಲ್ಪ ಹೊತ್ತು ಕುಂದಿರ್ತೈತಿ. 6000 ಸಜೆಸ್ಟ್ ಮಾಡ್ಯಾರ. ನೋಡೋಣ ಟೈಮ್ ಆತಂತಂದ್ರೆ ಬಂದು ಡಿಸೈಡ್ ಆದೆ ಅಂತಂದರೆ. ವಾಶ್ ಮಾಡಾದಿಂದ ಏನಾದರೂ ಭಾಳ ಡ್ರೈ ಅನ್ಸಾತೈತೆ, ಆಯಿಲು ಮಾಡ್ಕೋತೇನೆ, ನಂದು ಏನೇನು ಮಾಸ್ಕ್ ಇದಾವೆ ಹಚ್ಕೋತೇನೆ. ಅದು ವರ್ಕ್ ಆಗಲಿಲ್ಲ ಅಂದರೆ ಬಂದು ಬೊಟಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಯಾ ಸೊ ಧಾರವಾಡಿಗೆ ಬಂದಾಗಿಂತ್ರೆ ಇಷ್ಟು ಸ್ಟ್ರೆಸ್ ಐತಿ ನನಗೆ. ಚೆನ್ನಾಗಿ ನಿದ್ದೆನ ಆಗತ್ತಿಲ್ಲ.
ಆ್ಯಂಡ್ ಏನು ಕ್ರೀಮ್ ಹಚ್ಕೊಂಡ್ರು ಏನು ಮಾಯ್ಶ್ಚರೈಸರ್ ಹಚ್ಕೊಂಡ್ರು ನಿದ್ದೆ ಹಂಗೆ ಸ್ಕಿನ್ ಏನು ಚಲೋ ಮಾಡೋದಿಲ್ಲ. ಸೊ ಅದು ಮಲಗಿ ಹೇಳ್ಬೇಕು. ಐ ಡೋಂಟ್ ನೋ ಬಿಕಾಸ್ ಆಫ್ ದ ಡಿಸ್ಟರ್ಬೆನ್ಸ್. ಇಲ್ಲಿ ಹೊರಗಡೆನೂ ಸಖತ್ ಡಿಸ್ಟರ್ಬೆನ್ಸ್ ಐತಿ ಆ್ಯಂಡ್ ನನಗೆ ಬೆಡ್ಡು ಸೆಟ್ ಆಗತ್ತಿಲ್ಲ. ಸೊ ಅದ್ರ ಸಂಬಂಧ ಏನೋ ಮೈ ಸ್ಲೀಪ್ ಇಸ್ ಜಸ್ಟ್ ಹಿಯರ್ ಆ್ಯಂಡ್ ದೇರ್ ಆ್ಯಂಡ್ ಯಾರೂ ಇಲ್ಲ, ಅಷ್ಟೊಂದು ಹೆಲ್ಪ್ ಮಾಡೋಕ್ಕೂ ಯಾರೂ ಇಲ್ಲ. ಸೊ ಐ ಹ್ಯಾವ್ ಟು ಡೂ ಎವ್ರಿಥಿಂಗ್ ಫ್ರಮ್ A to Z. ಸೊ ಇಟ್ ಈಸ್ ಬಿಟ್ ಸ್ಟ್ರೆಸ್ಫುಲ್ ಆಟ್ ದ ಮೂಮೆಂಟ್, ಬಟ್ ಐ ಥಿಂಕ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ದಿಸ್ ಇಸ್ ಮೈ ವೆಡ್ಡಿಂಗ್ ಆ್ಯಂಡ್ ಎಂಗೇಜ್ಮೆಂಟ್ ಮಾಡೇವಿ. ಸೊ ಅದೇ ಥರ ಇದ್ರ ಆಗ್ತೈತಿ. ಆ್ಯಂಡ್ ಇನ್ನು ಮುಂದೆ ಬರ್ತಾವೆ ಎಲ್ಲ ಪ್ರಿಪರೇಷನ್ಸಿಂದ ವ್ಲಾಗ್ಸ್. ಸೊ ಹಿಂಗೆ ನೋಡ್ಕೊತೀರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಅಮ್ಮಂಗೆ ಕರ್ಕೊಂಡು ಬರ್ತೇನಂತ, ಅವ್ರ ಜೊತೆ ಲೈಕ್ ಸೋಲೋ ವ್ಲಾಗ್ಸ್ ಮಾಡ್ತೇನೆ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋನಾಗ ಸಿಗ್ತೇನೆ ಅಂತ. ಐ ಲವ್ ಯು ಆಲ್. ಬಾಯ್.